ಸ್ಟಡೀಸ್ಗೆ ರಿಲೇಟೆಡ್ ಆಗಿ ರೇಖಿ ಹೇಗೆ ಬಳಸುವುದು? ಸ್ಟಡೀಸ್ಗೆ ರಿಲೇಟೆಡ್ ಆಗಿ ರೇಖಿಯನ್ನ ಯಾವ ರೀತಿಯಲ್ಲಿ ಬಳಸುವುದು ಅಂತ ಹೇಳೋದಾದ್ರೆ, ನೀವು ರೇಖಿಯನ್ನ ಯಾವ ರೀತಿ ಹಸ್ತಕ್ರಮ ಮಾಡ್ತೀರಾ ಅದ್ರಲ್ಲೇನೆ ನಿಮ್ಗೆ ಸ್ಟಡೀಸ್ಗೆ ಹೆಲ್ಪ್ ಆಗತ್ತೆ ರೇಖಿ. ಅಂಡ್ ಸ್ಟಡೀಸ್ ಅಂತ ಬಂದಾಗ ಎಲ್ಲರದೂನು ಒಂದೊಂದು ಪರ್ಪಸ್ ಅಂತ ಇರುತ್ತೆ. ಓಕೆ, ಒಂದು ಸೋಲ್ ಪರ್ಪಸ್ ಅಂತ ಇರುತ್ತೆ. ನಾವು ಬಂದು ಅಂತ ಅಂದ್ರೆ ಪ್ರತಿಯೊಬ್ರಿಗೂ ಒಂದು ಆತ್ಮದ ಒಂದು ಪರ್ಪಸ್ ಅಂತ ಇರತ್ತೆ. ಎಲ್ಲರೂ ಸ್ಟಡೀಸ್ ಅಲ್ಲಿ ಟಾಪರ್ ಆಗ್ಬಿಡ್ತಾರೆ ರೇಖಿ ತಗೊಂಡ್ರೆ ಅಂತ ಇಲ್ಲ, ಫ್ಯಾಕ್ಟ್ ಅನ್ನ ನಾ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಅವರು ಆ ಕೆಲ್ಸವನ್ನ ಮಾಡಕ್ ಬಂದೇ ಇರೋದಿಲ್ಲ. ಎಲ್ಲರೂ ಡಾಕ್ಟರ್ ಆಗೋದಿಕ್ಕೋ ಇಂಜಿನಿಯರ್ ಆಗಿರೋದಕ್ಕೋ ಬರೋದಿಲ್ಲ. ಅವರಿಗೆ ಅವ್ರದೇ ಆದಂತ ಒಂದು ಸೋಲ್ ಪರ್ಪಸ್ ಅಂತ ಇರತ್ತೆ. ಬಟ್ ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ, ಅವ್ರಿಗೆ ಇದೇ ಓದ್ಬೇಕು, ನೀನು ಇದೇ ಓದ್ಬೇಕಂತ ಪ್ರೆಷರ್ ಆಗ್ತೀವಿ. ಬಟ್ ಅವರು ಮಾಡಕ್ ಬಂದಿರೋಂತ ಕ್ಷೇತ್ರದಲ್ಲಿ ಅವರು ಹೆಚ್ಚಾಗಿ ಗ್ರೋ ಆಗೋಂತ ಒಂದು ಅವಕಾಶಗಳ ಇದ್ರೂನು ಕೂಡ ನಮ್ಮ ಒಂದು ಸ್ಟೇಟಸ್ಗೋಸ್ಕರ, ನಮ್ಮ ಈಗೋಗೋಸ್ಕರ ಅವರಿಗೆ ಪ್ರೆಷರ್ ಆಗ್ತಿರ್ತೀವಿ. ಅದು ಮೀನಿಂಗ್ಲೆಸ್ ಆಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ಎಲ್ಲರೂ ಎಲ್ಲವನ್ನ ಮಾಡೋದಿಕ್ಕೆ ಬಂದಿರೋದಿಲ್ಲ. ಎಲ್ಲರೂ ಡಾಕ್ಟರ್ ಆಗೋದಿಕ್ಕೋ, ಎಲ್ಲರೂ ಇಂಜಿನಿಯರ್ ಆಗೋದಿಕ್ಕೋ, ಅಥವಾ ಎಲ್ಲರೂ ಇನ್ನೇನೋ ಕೆಲಸ ಮಾಡೋದಿಕ್ಕೋ ಬಂದಿರೋದಿಲ್ಲ. ಅವ್ರಿಗೆ ಆದಂತ ಒಂದಷ್ಟು ಪರ್ಪಸ್ ಗಳಿರುತ್ತೆ. ಅಂಡ್ ಪಾಸ್ಟ್ ಲೈಫ್ ಅಲ್ಲಿ ಅವ್ರಿಗೆ ಆದಂತ ಒಂದಷ್ಟು ವರಗಳಿರುತ್ತೆ. ಲೈಕ್ ಎಕ್ಸಾಂಪಲ್, ನೀವ್ ಇವತ್ವರೆಗೆ ಒಂದ್ ಕೆಲ್ಸ ಮಾಡ್ಬಿಟ್ಟು ನಾಳೆಯಿಂದ ನೀನ್ ಬೇರೆ ಕೆಲ್ಸ ಮಾಡು ಅಂದ್ರೆ ನಿಮ್ಗೆ ಆಗೋದಿಲ್ಲ. ನೀವು ನಿನ್ನೆವರೆಗೆ ಏನ್ ಕೆಲ್ಸ ಮಾಡಿದೀರೋ ಅದನ್ನೇ ಇವತ್ ಮಾಡು ಅಂತ ಅಂದ್ರೆ ಅದನ್ನ ಇನ್ನ ಚೆನ್ನಾಗ್ ಮಾಡ್ತೀರಾ. ಬಟ್ ನೆನ್ನೆವರ್ಗೆ ಏನ್ ಮಾಡಿದೀರೋ ಅದನ್ನ ಬಿಟ್ಬಿಟ್ಟು ನೀನು ಹೊಸದಾಗಿ ಏನೋ ಕೆಲ್ಸ ಮಾಡು ಅಂತ ಕೊಟ್ರೆ ಫಸ್ಟ್ ಬಿಗಿನಿಂಗ್ ಇಂದ ನೀವು ಸ್ಟಾರ್ಟ್ ಮಾಡ್ಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಂದ್ ಮಕ್ಳಿಗೂ ಅಷ್ಟೇ ಪಾಸ್ಟ್ ಲೈಫ್ ಅನ್ನೋಂಥದ್ದು ಇರುತ್ತೆ, ಹಿಂದಿನ ಜನ್ಮ ಅಂತ ಇರುತ್ತೆ. ಆ ಹಿಂದಿನ ಜನ್ಮದಲ್ಲಿ ಆ ಮಕ್ಳುಗಳು ಆ ಒಂದು ಯಾವ್ದೋ ಒಂದು ಸಂಸ್ಕಾರದಲ್ಲಿ ಬಂದಿರ್ತಾರೆ, ಯಾವ್ದೋ ಒಂದು ವಿದ್ಯೆಯನ್ನ ಕಲ್ತು ಅದ್ರಲ್ಲಿ ಅವರು ಟಾಪ್ ಲೆವೆಲ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಈ ಜನ್ಮಕ್ಕೆ ಬಂದಾಗ ಅದಕ್ಕೆ ರಿಲೇಟೆಡ್ ಆಗಿ ಅವ್ರು ವರ್ಕ್ ಮಾಡ್ತಾ ಹೋದ್ರು ಅಂತ ಅಂದ್ರೆ ಅದ್ರಲ್ಲಿ ಅವ್ರು ಇನ್ನ ಚೆನ್ನಾಗಿ ಎಕ್ಸ್ಪರ್ಟ್ ಆಗುವಂತ ಕೆಪಾಸಿಟಿ ಅವ್ರಿಗಿರುತ್ತೆ. ಬಟ್ ನಿಮ್ಮ ಒಂದು ಈಗೋಗೋಸ್ಕರ ಅಥವಾ ಈಗೋ ಅಂತ ನಾವ್ ಹೇಳ್ಬೋದು, ಅಥವಾ ಓವರ್ ಕನ್ಸರ್ನ್ ಗೋಸ್ಕರ ಅವ್ರನ್ನ ಇದೇ ಒಂದು ಫೀಲ್ಡ್ ಅಲ್ಲಿ ಇಂಜಿನಿಯರೇ ಆಗ್ಬೇಕು, ನೀನು ಡಾಕ್ಟರೇ ಆಗ್ಬೇಕು ಅಂತ ಹಿಡ್ದಿಟ್ಟಾಗ ಅವ್ರು ಇಲ್ಲಿ ಎಕ್ಸ್ಪರ್ಟ್ ಆಗುವಂತ ಕೆಪಾಸಿಟಿಯನ್ನ ಹೊಂದಿದ್ರು ಕೂಡ, ಸಕ್ಸಸ್ ಅನ್ನ ಪಡೆಯುವಂತ ಎಲ್ಲಾ ಯೋಗ್ಯತೆ ಅರ್ಹತೆಯನ್ನ ಅವ್ರು ಇಟ್ಕೊಂಡಿದ್ರು ಕೂಡ ನಮ್ಮ ಒಂದು ಅಜ್ಞಾನದಿಂದ ಅವ್ರನ್ನ ಮತ್ತೆ ಕೆಳಗಡೆ ಹಾಕಿ ಮತ್ತೆ ನಿನ್ ಮೇಲಿಂದ ಬಿಗಿನಿಂಗ್ ಇಂದ ಮಾಡ್ತಾ ಬಾ ಅಂತ ಹೇಳಿ ನಾವು ಅವ್ರಿಗೆ ಪ್ರೆಷರ್ ಕೊಡ್ತೀವಿ. ಬಟ್ ಸಮ್ ಟೈಮ್ಸ್ ಮಕ್ಕಳು ಲಕ್ಕಿ ಇರ್ತಾರೆ, ಆಫ್ಟರ್ ಎಜುಕೇಶನ್ ನನ್ಗಿದ್ ಬೇಡ, ನನ್ಗೆ ಏನ್ ಬೇಕೋ ನಾನು ಅದನ್ನೇ ಮಾಡ್ತೀನಿ ಅಂತ ಹೊರಟೋಗ್ತಾರೆ. ಬಟ್ ಸಮ್ ಟೈಮ್ಸ್ ಇನ್ನ ಕೆಲವು ಮಕ್ಕಳು ಅದ್ರಲ್ಲೇ ಸಿಗಾಕೊಂಡು ನಾನ್ ಇದನ್ ಮಾಡ್ದೆ, ನಾನ್ ಇಂಜಿನಿಯರ್ ಆದೆ, ನಾನ್ ಡಾಕ್ಟರ್ ಆದೆ, ನಾನ್ ಲಾಯರ್ ಆದೆ ಅಂತ ಅನ್ಕೊಂಡ್ ಅಲ್ಲೇ ಒದ್ದಾಡ್ತಿರ್ತಾರೆ. ಬಟ್ ಅವ್ರು ಆಕ್ಚುಲಿ ಏನ್ ಮಾಡಕ್ ಬಂದಿರ್ತಾರೋ ಅದನ್ನ ಅವ್ರು ಮಾಡಿದ್ರು ಅಂತ ಅಂದ್ರೆ ಅದು ಹೈ ಲೆವೆಲ್ಗೆ ಹೋಗುತ್ತೆ. ಹಾಗಾಗಿ ಮಕ್ಳು ಟಾಪೇ ಬರ್ಬೇಕು, ಮಕ್ಳು ಇದೇ ಆಗ್ಬೇಕು ಅಂತ ಪ್ರೆಷರ್ ಹಾಕೋದನ್ನ ಫಸ್ಟ್ ಬಿಟ್ರೆ ಪೇರೆಂಟ್ಸ್, ಆಕ್ಚುಲಿ ಅವರ ಒಂದು ಭವಿಷ್ಯಕ್ಕೆ ಇನ್ನ ಒಳ್ಳೇದಿರುತ್ತೆ. ಫೈನ್, ಎಲ್ಲರ ಕ್ವಶನ್ಸ್ ಮುಗ್ದಿದೆ. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ಇಲ್ಲಿ ಹಾಕ್ಬೇಡಿ ಅಂತ ಅಂದ್ಬಿಟ್ಟು. ಓಕೆ, ನಾನು ಇನ್ನೊಂದು ಫಾರ್ಮ್ ಅನ್ನ ಕೊಟ್ಟು ನಾನು ನಿಮ್ಗೆ ಹೊಸ ಮೀಟಿಂಗ್ ಲಿಂಕ್ ಅನ್ನ ಕೊಡ್ತೀನಿ. ಓಕೆ, ನೀವು ಅಲ್ಲಿ ಹಾಕ್ತಾ ಬನ್ನಿ, ಸೊ ದಟ್ ನಿಮ್ಮ ಕ್ವಶನ್ಸ್ ಅನ್ನ ನಾನು ಅಲ್ಲಿ ತಗೋತೀನಿ, ಯಾರ್ದಾದ್ರೂ ಇದ್ರೆ ಇನ್ ಕೇಸ್. ಓಕೆ, ಫಾರ್ಮ್ ಕೊಡ್ತೀನಿ, ಅಲ್ಲಿ ಫಾರ್ಮ್ ಫಿಲ್ ಆಯ್ತು ಅಂತ ಅಂದ್ರೆ ನಾನು ಹೊಸ ಮೀಟಿಂಗ್ ಲಿಂಕ್ ಅನ್ನ ನಿಮ್ಗೆ ಕೊಡ್ತೀನಿ.